ನಮಸ್ಕಾರ ರೀ, ಎಲ್ಲರೂ ಹೇಗಿದ್ದೀರಿ? ನಮಸ್ತದೆ ನೋಡ್ರಿ. ಇವತ್ತು ನಾನು ಜೋಳದ ಹಿಟ್ಲೆ ಚಕ್ಲಿ ಮಾಡಾಕತ್ತೀನಿ. ನಾ ಯಾವ ಪದ್ಧತಿಲೇ ಮಾಡ್ತೀನಿ ಅಂತ ನಿಮ್ಗೆ ತೋರ್ಸತ್ತೀನಿ ಬರ್ರಿ. ಸಣ್ಣ ವಾಟಿಲೆ ನಾನು 4 ವಾಟಿ ನಾನು ಜೋಳದ ಹಿಟ್ಟು ತೊಗೊಂಡೀನಿ, 2 ವಾಟಿ ನಾನು ಅಕ್ಕಿ ಹಿಟ್ಟು ತೊಗೊಂಡೀನಿ, ಸಣ್ಣ ವಾಟಿಲೆ ನಾನು ಒಂದು ಪುಟಾಣಿ ಹಿಟ್ಟು ತೊಗೊಂಡೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು 4-5 ತೊಗೊಂಡೀನಿ, ಪೇಸ್ಟ್ ಮಾಡ್ಕೊಂಡೇನಿ. ಬಿಳಿ ಎಳ್ಳ, ಉಪ್ಪ, ಓಂಕಾಳು, ಜೀರಿಗೆ, ಅರಿಶಿನ, ಧನಿಯಾದ ಪುಡಿ, ಒಂದು ಸ್ವಲ್ಪ ಮ್ಯಾಗಿಂದ ಗರಂ ಎಣ್ಣೆ ಹಾಕೊಂಡ ಚಂದಾಗೆ ಬಿಸಿ ಬಿಸಿ ನೀರು ಹಾಕೊಂಡ ಚಂದಾಗೆ ನಾದ್ ನೋಡ್ರಿ. ಇದನ್ನ ನಾವು ಹುರ್ಕೊಂಡಿಲ್ರಿ, ಮತ್ತು ಜೋಳ ಎಣ್ಣೆ ತೊಳ್ಕೊಂಡಿಲ್ಲ. ನಮ್ಮ ಮನ್ಯಾಗ ಹಿಟ್ಲೆ ರೊಟ್ಟಿ ಬಿಡಾಕಿ ನಾವು ಹಿಟ್ಟು ತಗೋತೀವಲ್ಲ, ಅದ ಹಿಟ್ಲಿ ನಾನು ಮಾಡೇನಿ. ಅದ ಹಿಟ್ಲೆ ನಾನು ಸಿಂಪಲ್ ಆಗಿ ಮಾಡೇನಿ ನೋಡ್ರಿ. ನಮ್ಮ ಮನೆಗೆ ಯಾರೇ ಪೌಣರ್ ಬರಾಕತ್ರು ಚಾಕ, ಯಾರೇ ನಮ್ಮ ಫ್ರೆಂಡ್ ಬರಾಕತ್ರು, ಅಥವಾ ನಮ್ಗೆ ಏನ್ರ ತಿನ್ಬೇಕಂತ ಅನಿಸಿರು ಕೂಡ ಪಟ್ಟ ಪಟ್ಟ ಆಗ್ಬಿಡ್ತೈತಿ ನೋಡ್ರಿ. ಸಣ್ಣ ಹುಡುಗರು ಏನ್ರ ಇರ್ತಾವಲ್ಲ, ಚಕ್ಲಿ ತಿನ್ಬೇಕಂತ ಆಸೆ ಇದ್ರ ಪಟ್ಟ ಪಟ್ಟ ಆಗಿಬಿಡ್ತಾವ ನೋಡ್ರಿ. ಅದು ಪೌಷ್ಟಿಕ್ರಿ, ಜೋಳದ ಹಿಟ್ಲಿ. ನಮ್ಗೆ ಅನ್ಸೋದಿಲ್ಲ ಸತಿಕಾಯಿ ಜೋಳದ ಹಿಟ್ಲಿ ನಾವು ಚಕ್ಲಿ ಮಾಡೇವಂತ ನೋಡ್ರಿ. ಚಂದಾಗಿ ನಾವು ನಾದ್ಕೋಬೇಕ್ರಿ. ನಾದ್ಕೊಂಡಾದ್ಮೇಲೆ ನಾನು ಚಕ್ಲಿ ಮಾಡ್ಕೊಂಡೆ ನೋಡ್ರಿ. ಹಿಂಗೆ ಚಕ್ಲಿ ಮಾಡ್ಕೋದು ಎಲ್ಲರಿಗೂ ಗೊತ್ತಿರ್ತೈತಿ. ಚಕ್ಲಿ ಮಾಡ್ಕೊಟ್ಟ ನಾ ಕೈಲನ್ನ ಬಿಡ್ತೀನಿ ರೀ. ನಂಗೇನು ಪ್ಲೇಟ್ನಾಗ ಮಾಡೋದಿಲ್ಲ, ನಾ ಕೈಲನ್ನ ಬಿಡ್ಕೊಂತ ಹೋಗ್ತೀನಿ ರೀ. ಅಂದ್ರೆ ಮಾಡಿದ ಕೈಲನ್ನ ಇಡ್ತೀನಿ ರೀ ಅದಕ್ಕೆ ಎಣ್ಣೆಯಾಗ. ಇದೊಂದು ಸ್ವಲ್ಪ ಬೇಯಿಸ್ಬೇಕ್ರಿ ಚಂದಾಗಿ. ಒಂದು ಸ್ವಲ್ಪ ಸಣ್ಣ ಊರಿಲೇನ ಚಂದಾಗಿ ಬೇಯಿಸ್ಕೊಂಡ್ರ 1 ನಂಬರ್ ಕುರ್ಕುರಿ ಚಕ್ಲಿ ರೆಡಿ ಆಗ್ತಾವ್ರಿ. ನಮ್ಗೆ ಗೊತ್ತಾಗೋದಿಲ್ರಿ ಇದ್ರದ್ದು ಚಕ್ಲಿ ಅದಾವ ಅಂತೇಳಿ, ಜೋಳದ ಚಕ್ಲಿ ಅದಾವಂತ. ನಾವೇ ಹೇಳ್ದ್ಮ್ಯಾಕ ಗೊತ್ತಾಗೋದ್ರಿ ಜೋಳದ ಚಕ್ಲಿ ಅದಾವಂತ. ನೋಡ್ರಿ ಎಷ್ಟು ಚಂದ ಬಂದವ್ರಿ ಚಕ್ಲಿ. ಈಗ ತೆಗದ್ರಿ ಈ ಪ್ಲೇಟ್ನಾಗ ಸರ್ವ್ ಮಾಡಾಕತ್ತೀನಿ ನೋಡ್ರಿ. ಮಸ್ತ್ ಅದಾವ್ರಿ. ಬರ್ರಿ ಎಲ್ಲರೂ ಕೂಡ ತಿನ್ನೋಣಂತ. ಬಾಯ್.